ಮರ ಕಡಿಯುವವನು ಮತ್ತು ಚಿನ್ನದ ಕೊಡಲಿಯ ಒಂದು ಸಣ್ಣ ಕತೆ. ಬಹಳ ಹಿಂದೆ ಒಂದು ಹಳ್ಳಿಯಲ್ಲಿ ಒಬ್ಬ ಮರ ಕಡಿಯುವವನು ಜೀವನೋಪಾಯಕ್ಕಾಗಿ ದಿನವಿಡೀ ಕಾಡಿನಿಂದ ಕಟ್ಟಿಗೆಯನ್ನು ಕಡಿದು ಅದನ್ನು ಮಾರಲು ಪ್ರತಿದಿನವೂ ಹತ್ತಿರದ ಮಾರುಕಟ್ಟೆಗೆ ಹೋಗುತ್ತಿದ್ದನು. ಒಂದು ದಿನ ಅವನು ಕೊಳದ ಬಳಿ ಮರವನ್ನು ಕಡಿಯುತ್ತಿದ್ದನು. ಅವನು ಮಾಡಿದ ತಪ್ಪಿಗೆ ಅವನ ಕೊಡಲಿಯು ಅವನ ಕೈಯಿಂದ ಅದೇ ಕೊಳಕ್ಕೆ ಬಿದ್ದಿತು. ಆ ನದಿಯ ಹರಿವು ಮತ್ತು ಆಳ ಎರಡೂ ಹೆಚ್ಚು. ಮರ ಕಡಿಯುವವನು ತನ್ನ ಕೊಡಲಿಗಾಗಿ ತೀವ್ರವಾಗಿ ಹುಡುಕಿದನು, ಆದರೆ ಯಶಸ್ವಿಯಾಗಲಿಲ್ಲ. ಆದ್ದರಿಂದ ಅವನು ಬಿಟ್ಟುಕೊಟ್ಟು ನದಿಯ ದಡದಲ್ಲಿ ಕುಳಿತು ಅಳಲು ಪ್ರಾರಂಭಿಸಿದ. ಅವನ ಅಳುವನ್ನು ಕೇಳಿ ನದಿದೇವಿಯು ಎಚ್ಚರಗೊಂಡು ಮರ ಕಡಿಯುವವನ ಬಳಿ ಏನಾಯಿತು ಎಂದು ಕೇಳಿದಳು. ಮರ ಕಡಿಯುವವನು ತನ್ನ ಕಥೆಯನ್ನು ಹೇಳುವವರೆಗೂ ಜಲದೇವತೆ ಅವನ ಮೇಲೆ ಕರುಣೆ ತೋರಿದಳು ಮತ್ತು ಬಡ ಕಷ್ಟಪಟ್ಟು ದುಡಿಯುವ ಮರ ಕಡಿಯುವವನಿಗೆ ಸಹಾಯ ಮಾಡಲು ಮತ್ತು ಬೆಂಬಲಿಸಲು ಮುಂದಾಗುತ್ತಾಳೆ. ಆಗ ನದಿದೇವಿಯು ಅವನಿಗೆ ಸಹಾಯ ಮಾಡಲು ಇದ್ದಕ್ಕಿದ್ದಂತೆ ಕಣ್ಮರೆಯಾಗುತ್ತಾಳೆ ಮತ್ತು ನದಿಯ ಒಳಗಿನಿಂದ ಚಿನ್ನದ ಕೊಡಲಿಯೊಂದಿಗೆ ಕಾಣಿಸಿಕೊಂಡಳು ಮತ್ತು ಈ ಚಿನ್ನದ ಕೊಡಲಿ ನಿನ್ನದೇ ಎಂದು ಮರ ಕಡಿಯುವವನನ್ನು ಕೇಳುತ್ತಾಳೆ. ಮರ ಕಡಿಯುವವನು ಇದಕ್ಕೆ ಇಲ್ಲ ಎಂದು ಉತ್ತರಿಸುತ್ತಾನೆ. ನಾನು ಬಡವ, ಹಾಗಾಗಿ ಅದು ನನ್ನದಲ್ಲ. ನಂತರ ಮತ್ತೊಮ್ಮೆ ನದಿದೇವಿಯು ನೀರಿನೊಳಗೆ ಹೋಗುತ್ತಾಳೆ ಮತ್ತು ಈ ಬಾರಿ ಬೆಳ್ಳಿಯ ಕೊಡಲಿಯೊಂದಿಗೆ ಹಿಂತಿರುಗುತ್ತಾಳೆ. ಆದರೆ ಈ ಬಾರಿಯೂ ಅದು ನನ್ನದಲ್ಲ ಎಂದು ಆ ವ್ಯಕ್ತಿ ಹೇಳುತ್ತಾನೆ. ಇದರ ನಂತರ ಆ ನದಿಯ ದೇವತೆ ಮತ್ತೊಮ್ಮೆ ನೀರಿನಲ್ಲಿ ಕಣ್ಮರೆಯಾಗುತ್ತಾಳೆ ಮತ್ತು ಇದರ ನಂತರ ಕಬ್ಬಿಣದ ಕೊಡಲಿಯೊಂದಿಗೆ ಹಿಂದಿರುಗುತ್ತಾಳೆ. ಆಗ ಬಡ ಮರ ಕಡಿಯುವವನು ಸಂತೋಷದಿಂದ ಇದು ನನ್ನ ಕೊಡಲಿ ಎಂದು ಹೇಳುತ್ತಾನೆ. ಅದರ ಮೇಲೆ ನದಿ ದೇವತೆ ಮರ ಕಡಿಯುವವನಿಗೆ ಚಿನ್ನ ಮತ್ತು ಬೆಳ್ಳಿಯ ಎರಡೂ ಕೊಡಲಿಗಳನ್ನು ಉಡುಗೊರೆಯಾಗಿ ನೀಡುತ್ತಾಳೆ. ಈ ಸಣ್ಣ ಕಥೆಯ ನೈತಿಕತೆ: ಪ್ರಾಮಾಣಿಕತೆಯಿಂದಿದ್ದರೆ ದೇವರು ಒಲಿಯುತ್ತಾನೆ. ಈ ಕಥೆಯನ್ನು ಕೇಳಿದವರಿಗೆಲ್ಲ ಧನ್ಯವಾದಗಳು. ಸೊ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.